ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಶುಭೋದಯ. ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ನಾನು ನಿಮ್ಮ ಅನಂತ್, ಯೋಗ ಮಾಸ್ಟರ್. ನಾವು ಇಂದಿನ ಸಂಚಿಕೆಯಲ್ಲಿ ವಿಭಾಗ ಪ್ರಾಣಾಯಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಭಾಗ ಪ್ರಾಣಾಯಾಮದ ಮಹತ್ವ ಮತ್ತು ಅದು ಹೇಗೆ ಮಾಡಬೇಕು ಆ ವಿಚಾರವಾಗಿ ನಾನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನಾವು ನಿನ್ನೆ ವಿಭಾಗ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ನೋಡಿದ್ವು. ವಿಭಾಗ ಪ್ರಾಣಾಯಾಮ ಮಾಡುವ ವಿಧಾನವನ್ನು ಕೂಡ ಗಮನಿಸಿದ್ದೀರಾ. ಇವತ್ತು ನಾವು ವಿಭಾಗ ಪ್ರಾಣಾಯಾಮದ ಮಹತ್ವ ಅಂದರೆ ಯಾವ ಕಾಯಿಲೆ ಇದ್ದವರು ಯಾವ ರೀತಿ ಅಭ್ಯಾಸ ಮಾಡಬೇಕು, ಅಂದರೆ ಇದರಲ್ಲಿ ಉಸಿರಾಟದ ಕ್ರಿಯೆಯಲ್ಲಿ ಕೆಲವೊಂದು ಸ್ಟೆಪ್ಗಳಿರ್ತವೆ, ಅಂದರೆ ಹಂತಗಳು ಬೇರೆ ಬೇರೆ ಥರ ಇರುತ್ತೆ. ಶೀತ ಸಂಬಂಧಿ ಕಾಯಿಲೆ ಇದ್ದವರೇ ಬೇರೆ ರೀತಿ ಉಸಿರಾಡ್ತಕ್ಕಂಥ ವಿಧಾನ ಇರುತ್ತೆ, ಉಷ್ಣ ಸಂಬಂಧಿ ಕಾಯಿಲೆ ಇದ್ದವರೇ ಬೇರೆ ರೀತಿ ಉಸಿರಾಡ್ತಕ್ಕಂಥ ರೀತಿ ಇರುತ್ತೆ. ಹಾಗೆ ಶೀತ ಸಂಬಂಧಿ ಕಾಯಿಲೆನೂ ಇಲ್ಲ, ಉಷ್ಣ ಸಂಬಂಧಿನೂ ಕಾಯಿಲೆ ಇಲ್ಲ ಅಂದರೆ ಅವ್ರು ಹೇಗೆ ಉಸಿರಾಡಬೇಕು, ಅಂದರೆ ಪ್ರಾಣಾಯಾಮ ಮಾಡುವ ವಿಧಾನ, ಉಸಿರಾಟದ ಕ್ರಿಯೆಯ ವಿಧಾನ, ಇದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೇನೆ. ಹಾಗೆ ಮತ್ತೊಮ್ಮೆ ನಾನು ನಿಮಗೆ ನೆನ್ಪು ಮಾಡ್ತೇನೆ ವಿಭಾಗ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ. ನೋಡಿ, ಇಂದಿನ ಸಂಚಿಕೆ ಅದರ ಮುಂದುವರೆದ ಭಾಗ ಆಗಿದೆ, ನೆನಪಿರಲಿ. ನಾವು ನಿನ್ನೆ ಏನು ಮಾಡಿದ್ದು, ನಾಡಿ ಶೋಧನ ಪ್ರಾಣಾಯಾಮ ಮಾಡಿದ್ದು. ಎಷ್ಟು ಸುತ್ತು ಮಾಡಿದ್ವು? ಕನಿಷ್ಠ ಪಕ್ಷ 10 ರೌಂಡ್ಸ್, ಕನಿಷ್ಠ ಪಕ್ಷ 10 ಸುತ್ತು ಅಭ್ಯಾಸವನ್ನು ಮಾಡಿದ್ದೀವಿ. ಈ 10 ಸುತ್ತಲ್ಲಿ ಹೇಗಿರಬೇಕು? 5 ರಿಂದ 10 ಸೆಕೆಂಡ್ ಗಾಳಿಯನ್ನು ತುಂಬಿಕೊಳ್ಳೋದು, 5 ರಿಂದ 10 ಸೆಕೆಂಡ್ ಗಾಳಿಯನ್ನು ಹಿಡಿದಿಟ್ಕೊಳ್ಳೋದು, 5 ರಿಂದ 10 ಸೆಕೆಂಡ್ ಗಾಳಿಯನ್ನು ಪೂರ್ತಿಯಾಗಿ ಹೊರಹಾಕೋದು. ಇದು ಮಾಡುವ ವಿಧಾನ. ಅಂದರೆ ನಾಡಿ ಶೋಧನ ಪ್ರಾಣಾಯಾಮ ಆದರೂ ಹಾಗೆ, ಕನಿಷ್ಠ ಆದರೂ ಹಾಗೆ, ಮಧ್ಯಮ ಆದರೂ ಹಾಗೆ, ಹಾಗೆ ಜ್ಯೇಷ್ಠ ಮಾಡಿದರೂ ಕೂಡ ಹಾಗೆ. ಆ ನಂತರ ದೌತಿ ಮಾಡ್ತೀವಿ. ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಆದಿಮುದ್ರೆ, ಮತ್ತು ದೌತಿ, ಮೇರುದಂಡ ಪ್ರಾಣಾಯಾಮ ಮಾಡ್ತೀವಿ. ಹಾಗೆ ಆದಿಮುದ್ರೆ ಪ್ರಾಣಾಯಾಮವನ್ನು ಕೂಡ ಮಾಡ್ತೀವಿ. ಅಲ್ಲಿಗೆ ಈ ಎಲ್ಲ ಸ್ಟೆಪ್ಸ್ ಮಾಡೋ ವಿಧಾನ ಒಂದೇ ಥರ. ಈ ಎಲ್ಲ ಸ್ಟೆಪ್ಸು ಮಾಡಬೇಕಾದ್ರೆ ಗಮನಿಸಬೇಕಾಗಿರೋದು ನಾವೇನು ಅಂದರೆ ಉಸಿರಾಟದ ಕ್ರಿಯೆ. ಉಷ್ಣ ಸಂಬಂಧಿ ಕಾಯಿಲೆ ಇದ್ದವರು ಯಾವುದೇ ರೀತಿಯಾದಂಥ ಶಬ್ದ ಮಾಡೋದು ಬೇಡ ಉಸಿರಾಡಬೇಕಾದ್ರೆ. ಅಂದರೆ ಗಾಳಿಯನ್ನು ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ, ಸರಾಗವಾಗಿ ಗಾಳಿಯನ್ನು ಹೊರ ಹಾಕ್ತೀರಾ, ಮತ್ತೆ ಹಿಡಿದಿಟ್ಕೊಳ್ತೀರಾ. ಇದು ಉಷ್ಣ ಸಂಬಂಧಿ ಕಾಯಿಲೆ ಇದ್ದವ್ರು ಹೀಗೆ ಅಭ್ಯಾಸ ಮಾಡಿ. ಇನ್ನು ಶೀತ ಸಂಬಂಧಿ ಕಾಯಿಲೆ ಇದ್ದವರು ಗಾಳಿಯನ್ನು ನಿಧಾನವಾಗಿ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ. ಹಾಗೆ ಗಾಳಿಯನ್ನು ಹೊರ ಹಾಕಬೇಕಾದ್ರೆ ಈ ರೀತಿ ಲೈಟಾಗಿ ಶಬ್ದ ಮಾಡ್ತಾ ಗಾಳಿಯನ್ನು ಹೊರಹಾಕಿ ತಕ್ಷಣ ಉಷ್ಣೋತ್ಪತ್ತಿ ಆಗುತ್ತೆ, ನಿಮ್ಮ ಬಾಡಿ ಟೆಂಪ್ರೇಚರ್ ಹೆಚ್ಚಾಗುತ್ತೆ. ಹೆಚ್ಚಾಗೋದ್ರಿಂದ ಶೀತ ಸಂಬಂಧಿ ಕಾಯಿಲೆ ಕೂಡ ನಿವಾರಣೆ ಆಗುತ್ತೆ. ಇನ್ನು ನನಗೆ ಶೀತ ಸಂಬಂಧಿ ಕಾಯಿಲೆನೂ ಇಲ್ಲ, ಉಷ್ಣ ಸಂಬಂಧಿನೂ ಕಾಯಿಲೆ ಇಲ್ಲ ಅಂದರೆ ಗಾಳಿಯನ್ನು ನಿಧಾನವಾಗಿ ತುಂಬಿಕೊಳ್ಳಿ, 5 ಸೆಕೆಂಡ್ ಹಿಡಿದಿಟ್ಕೊಳ್ಳಿ, ಶಬ್ದ ಮಾಡ್ತಾ ಗಾಳಿಯನ್ನು ಹೊರಹಾಕಿ 5 ಸೆಕೆಂಡ್ ಮತ್ತೆ ಹಿಡಿದಿಟ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ 3 ಥರದ ವಿಧಾನಗಳಿದೆ. ಗಾಳಿಯನ್ನು ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ, ನಿಧಾನವಾಗಿ ಗಾಳಿಯನ್ನು ಹೊರ ಹಾಕ್ತೀರಾ, ಮತ್ತೆ ಹಿಡಿದಿಟ್ಕೊಳ್ತೀರಾ. ಇದು ಒಂದು ರೀತಿ. ಮತ್ತೊಂದು ರೀತಿ, ಗಾಳಿಯನ್ನು ನಿಧಾನವಾಗಿ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ, ಶಬ್ದ ಮಾಡ್ತಾ ಗಾಳಿಯನ್ನು ಹೊರ ಹಾಕ್ತೀರಾ, ಮತ್ತೆ ಹಿಡಿದಿಟ್ಕೊಳ್ತೀರಾ. ಇದು ಮತ್ತೊಂದು ರೀತಿ.
ಗಾಳಿಯನ್ನು ನಿಧಾನವಾಗಿ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ಳೋದಿಲ್ಲ. ಗಾಳಿಯನ್ನು ಹೊರ ಹಾಕ್ತೀರಾ, ಹಿಡಿದಿಟ್ಕೊಳ್ತೀರಾ. ಇದು ಉಷ್ಣ ಸಂಬಂಧಿ ಕಾಯಿಲೆ ಇದ್ದವರಿಗೆ. ಇಲ್ಲಿ 3 ಥರದ ಅಭ್ಯಾಸ ಕ್ರಿಯೆಗಳಿರುತ್ತೆ ಉಸಿರಾಟದ ಕ್ರಿಯೆಯಲ್ಲಿ. ಆದರೆ ನಿಮಗೆ ಸಡನ್ನಾಗಿ ಅರ್ಥ ಆಗೋದಿಲ್ಲ, ಅಂದರೆ ತಕ್ಷಣಕ್ಕೆ ನಿಮಗೆ ಗೊತ್ತಾಗಲ್ಲ. ನೀವೇನು ಮಾಡಬೇಕು ಅಂದರೆ ಈ ಪ್ರಾಣಾಯಾಮವನ್ನು ಕಲಿಬೇಕು ಅಂದರೆ ಯಾರಾದರೂ ತಿಳಿದವ್ರ ಹತ್ರ ಹೋಗಿ ಕಲ್ತ್ಕೊಳ್ಳಿ. ಇಲ್ಲ ಅಂದರೆ ನಮ್ಮ ಆಶ್ರಮಕ್ಕೆ ಬನ್ನಿ, ನಾವು ನಿಮಗೆ ಅದನ್ನು ತಿಳಿಸ್ಕೊಡ್ತೀವಿ. ಇಲ್ಲ ನಿಮ್ಮ ಸುತ್ತಮುತ್ತ ನಾವೆಲ್ಲಾದರೂ ಶಿಬಿರವನ್ನು ಮಾಡಬೇಕಾದ್ರೆ ನೀವಲ್ಲಿಗೆ ಬನ್ನಿ, ಖಂಡಿತ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಈಗ ನೆನ್ಪಿಟ್ಕೊಳ್ಳಿ, ನಾವು ಮಾಡಬೇಕಾಗಿರೋದು ಹೇಗೆ, ಯಾವ ರೀತಿ ಮಾಡಬೇಕು ಆ ಬಗ್ಗೆ ನಾನಿವತ್ತು ಮತ್ತೊಮ್ಮೆ ನಿಮಗೆ ನೆನ್ಪು ಮಾಡ್ತೇನೆ. ಮತ್ತೊಮ್ಮೆ ಗಮನಿಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇದರಲ್ಲಿ ತುಂಬ ವಿಧಾನಗಳಿರೋದ್ರಿಂದ ಅಷ್ಟು ಬೇಗ ಮನಸ್ಸಿಗೆ ನಾಟೋದಿಲ್ಲ. ಆದರೆ ಎಲ್ಲ ಪ್ರಾಣಾಯಾಮಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಪ್ರಾಣಾಯಾಮ ಅಂತ ಕೂಡ ಕರಿಬೋದು ಇದನ್ನು. ಯಾಕೆಂದರೆ ಎಲ್ಲ ರೀತಿಯಾದಂಥ ವಿಧಗಳಿರ್ತಾವಿಲ್ಲಿ. ಹಾಗಾಗಿ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಹಾಗೆ ನಮ್ಮ ಹತ್ರ ಬಂದರೆ ಖಂಡಿತ ಇದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೇವೆ. ಇಲ್ಲ ತಿಳಿದಂಥವ್ರ ಹತ್ರ ನಿಮ್ಮ ಸುತ್ತಮುತ್ತ ಇದ್ದರೆ ಅವ್ರ ಹತ್ರ ಆದರೂ ಹೋಗಿ ತಿಳ್ಕೊಳ್ಳಿ. ಮೊದಲಿಗೆ ನಾವು ನಾಡಿ ಶೋಧನಾ ಪ್ರಾಣಾಯಾಮವನ್ನು ಮಾಡ್ತೀವಿ. ನಿಧಾನ ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಗಮನಿಸಿ. ಮುಚ್ತೀರಾ, ಆಪೋಸಿಟ್ ಸೈಡಿಂದ ಅಂದರೆ ಅದರ ವಿರುದ್ಧ ಭಾಗದಿಂದ ನಿಧಾನವಾಗಿ ಪೂರ್ತಿ ಗಾಳಿಯನ್ನು ಹೊರ ಹಾಕ್ತೀರಾ. ಮತ್ತು ಹಾಗೇ ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ, ಮತ್ತೊಂದು ಸೈಡಿಂದ ಪೂರ್ತಿ ಗಾಳಿಯನ್ನು ಹೊರ ಹಾಕ್ತೀರಾ. ಇದು ನಾಡಿ ಶೋಧನ ಪ್ರಾಣಾಯಾಮ. ಆ ನಂತರ ನೀವು ಮಾಡೋದು ಕನಿಷ್ಠ. ಇಲ್ಲಿ ಕೈಯನ್ನು ಹೀಗೆ ಇಟ್ಕೊಳ್ತೀರಾ, ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ. ಹಿಡಿದಿಟ್ಕೊಂಡ ನಂತರ ಗಾಳಿಯನ್ನು ನಿಧಾನವಾಗಿ ಶಬ್ದ ಮಾಡ್ತಾ ಪೂರ್ತಿ ಗಾಳಿಯನ್ನು ಹೊರ ಹಾಕ್ತೀರಾ. ಒಮ್ಮೆ ಗಮನಿಸಿ, ಹೀಗೆ ಮಾಡ್ತೀರಾ. ಅಲ್ಲಿಗೆ ಕನಿಷ್ಠ, ಜ್ಯೇಷ್ಠ, ಕನಿಷ್ಠ, ಮಧ್ಯಮ. ಕೈಯನ್ನು ಮೇಲೆ ತರ್ತೀರಾ, ಅಂಗೈಯನ್ನು ಹಿಂಭಾಗ ಮಾಡ್ತೀರಾ, ಮಡಿಸ್ತೀರಾ. ಜ್ಯೇಷ್ಠ, ಹಾಗೆ ನಿಧಾನವಾಗಿ ತರ್ತೀರಾ, ಕೈಗಳನ್ನು ವಾಪಸ್ ತನ್ನಿ. ದೌತಿ, ದೌತಿ ಆಯಿತು. ಚಿನ್ಮುದ್ರೆ, ಕೈಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ತೀರಾ. ಮೊಣಕೈಗಳು ದೇಹದ ಪಕ್ಕ ಇರಲಿ, ಹಸ್ತಗಳು ತೊಡೆಯ ಮಧ್ಯಭಾಗ ಇರಲಿ, ಬೆನ್ನು ನೇರವಾಗಿರಲಿ. ಉಸಿರಾಟದ ಕ್ರಿಯೆ ಹಿಂದಿನ ರೀತಿಯೇ. ಚಿನ್ಮಯ ಮುದ್ರೆ ಅಂದರೆ ಚಿನ್ಮುದ್ರೆ ಹೀಗಿರುತ್ತೆ, ಚಿನ್ಮಯ ಮುದ್ರೆ ಹೀಗೆ ಬರುತ್ತೆ. ಚಿನ್ಮಯ ಮುದ್ರೆ. ಆನಂತರ ಆದಿ ಮುದ್ರೆ. ಹೆಬ್ಬೆರಳನ್ನು ಮಡಿಸ್ತೀರಾ, 4 ಬೆರಳನ್ನು ಮಡಿಸ್ತೀರಾ, ತೊಡೆಯ ಮಧ್ಯಭಾಗ ಇಟ್ಕೊಳ್ತೀರಾ. ಆದಿ ಮುದ್ರೆ. ಆದಿ ಮುದ್ರೆ ನಂತರ ದೌತಿ. ಕೈಗಳನ್ನು ಹಿಂದೆ ತಗೊಳ್ತೀರಾ, ಸ್ವಲ್ಪ ದೇಹ ಹಿಂದೆ ತಗೊಳ್ಳಿ, ಗಾಳಿಯನ್ನು ತುಂಬ ತುಂಬಿಕೊಳ್ಳಿ. 3 ಪ್ರಕಾರದಲ್ಲಿ ಗಾಳಿಯನ್ನು ಆದಷ್ಟು ಶಕ್ತಿಯುತವಾಗಿ ಪೂರ್ತಿ ಗಾಳಿಯನ್ನು ಹೊರ ಹಾಕಬೇಕು. ದೌತಿ ಮಾಡಬೇಕಾದ್ರೆ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅಂದರೆ, ಶೀತ ಸಂಬಂಧಿ ಕಾಯಿಲೆ ಇದ್ದವರು ಯಾರೂ ದೌತಿಯನ್ನು ಮಾಡಬಾರ್ದು. ನಾರ್ಮಲ್ಲಾಗಿ ಅಂದರೆ ಯಾವ ಕಾಯಿಲೆ ಇಲ್ಲದವರು 3ರಿಂದ 5 ಸರಿ ದೌತಿಯನ್ನು ಅಭ್ಯಾಸ ಮಾಡ್ಬೋದು. ಉಷ್ಣ ಸಂಬಂಧಿ ಕಾಯಿಲೆ ಇದ್ದವರು ಕನಿಷ್ಠ ಪಕ್ಷ 8ರಿಂದ 10 ಸರಿ ಮಾಡಿ, ಅಂದರೆ 8ರಿಂದ 10 ಸರಿ ಮಾಡಲೇಬೇಕು. ಆನಂತರ ಮೇರುದಂಡ. ಹಾಗೆ ಹೆಬ್ಬೆರಳನ್ನು ಮಡಿಸ್ತೀರಾ, 4 ಬೆರಳನ್ನು ಮಡಿಸ್ತೀರಾ, ಹೊಕ್ಕಳದ ಹತ್ರ ಇಲ್ಲಿ ಇಟ್ಕೊಳ್ತೀರಾ, ಕಪಾಲಭಾತಿ ಮಾಡ್ತೀರಾ. ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ. 3 ಸ್ಟೆಪ್ಪಲ್ಲಿ ಚಿನ್ ಲಾಕ್ ಮಾಡ್ತೀರಾ.
ಮೊಣಕೈಯನ್ನು ನೇರವಾಗಿ ಇಟ್ಕೊಳ್ತೀರಾ, ಹೊಟ್ಟೆಯನ್ನು ಒಳಗೆ ಎಳ್ಕೊಳ್ತೀರಾ, ಏನಸ್ಸನ್ನು ಒಳಗೆ ಎಳ್ಕೊಳ್ತೀರಾ. ತ್ರಿಬಂಧಗಳಾಯಿತು. ಜಲಂಧರ ಬಂಧ, ಉಡ್ಯಾಣ ಬಂಧ, ಮೂಲಾಧಾರ ಬಂಧ. ಎಷ್ಟೊತ್ತು ಸಾಧ್ಯವೋ ಅಷ್ಟೊತ್ತು ಹೀಗೆ ಸ್ಟೇ ಮಾಡಿ. ಸಾಕಪ್ಪ ಅನ್ನಿಸ್ದಾಗ ನಿಧಾನವಾಗಿ ದೇಹವನ್ನು ಸಡಿಲ ಮಾಡ್ಕೊಳ್ಳಿ, ತಲೆಯನ್ನು ಮೇಲೆ ತನ್ನಿ, ಗಾಳಿಯನ್ನು ನಿಧಾನವಾಗಿ ಪೂರ್ತಿಯಾಗಿ ಗಾಳಿಯನ್ನು ಹೊರಹಾಕಿ. ಇದು ಮಹತ್ ಪ್ರಾಣಾಯಾಮ. ಮಹತ್ ಪ್ರಾಣಾಯಾಮ ಆದ ನಂತರ ದೌತಿ ಮತ್ತೊಮ್ಮೆ. ಇದು ಮಾಡೋ ವಿಧಾನ. ಈ ರೀತಿ ಮಾಡಿದಾಗ ಇದರ ಲಾಭ ಏನು ಅಂತ ಗೊತ್ತಾಯಿತು. ಇನ್ನು ಹೀಗೆ ಕೈಯನ್ನು ಯಾಕೆ ಇಟ್ಕೋಬೇಕು ಅಂತ ನಿಮಗೊಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೋಡಿ, ಕನಿಷ್ಠ ಪ್ರಾಣಾಯಾಮ ಮಾಡಬೇಕಾದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಶಕ್ತಿ ಸೊಂಟದಿಂದ ಕೆಳಭಾಗಕ್ಕೆ ಹೆಚ್ಚು ಸಂಚಾರ ಆಗ್ತಾ ಇರುತ್ತೆ. ಹಾಗೆ ಮಧ್ಯಮ ಮಾಡಬೇಕಾದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಶಕ್ತಿ ದೇಹದ ಮಧ್ಯಭಾಗದಲ್ಲಿ ಸಂಚಾರ ಆಗ್ತಾ ಇರುತ್ತೆ. ಹಾಗೆ ಜ್ಯೇಷ್ಠವನ್ನು ಅಭ್ಯಾಸ ಮಾಡ್ತೀರಾ. ಈ ರೀತಿ ಜ್ಯೇಷ್ಠವನ್ನು ಅಭ್ಯಾಸ ಮಾಡಬೇಕಾದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಶಕ್ತಿ ತಲೆಯ ಭಾಗಕ್ಕೆ ಹೆಚ್ಚು ಸಂಚಾರ ಆಗುತ್ತೆ. ಹಾಗೆ ಉಷ್ಣೋತ್ಪತ್ತಿ ಆಗುತ್ತೆ. ಉಷ್ಣೋತ್ಪತ್ತಿ ಆದಾಗ ದೌತಿಯನ್ನು ಅಭ್ಯಾಸ ಮಾಡ್ತೀರಾ, ದೇಹ ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ. ಆನಂತರ ಮತ್ತೆ ಚಿನ್ಮುದ್ರೆ ಮಾಡ್ತೀರಾ. ಚಿನ್ಮುದ್ರೆ ಮಾಡಿದಾಗ ಮತ್ತೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಶಕ್ತಿ ಹೆಚ್ಚು ಭಾಗ ನಮ್ಮ ಸೊಂಟದಿಂದ ಕೆಳಭಾಗದಲ್ಲಿ ಸಂಚಾರ ಆಗುತ್ತೆ. ಚಿನ್ಮಯ ಮುದ್ರೆ ಮಾಡ್ತೀವಿ, ಅಂದರೆ ಹೀಗಿದ್ದಿದ್ದು ಕೈಗಳು ಹೀಗೆ ಬರುತ್ತೆ. ಚಿನ್ಮಯ ಮುದ್ರೆ ಮಾಡಿದಾಗ ನಮ್ಮ ದೇಹದ ಮಧ್ಯಭಾಗಕ್ಕೆ ಪ್ರಾಣಶಕ್ತಿಯ ಸಂಚಾರ ಆಗುತ್ತೆ. ಹಾಗೆ ಆದಿ ಮುದ್ರೆ ಮಾಡಿದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಶಕ್ತಿ ತಲೆಯ ಭಾಗಕ್ಕೆ ಸಂಚಾರ ಆಗುತ್ತೆ. ಮತ್ತು ಇಲ್ಲಿ ದೌತಿಯನ್ನು ಮಾಡಿ ಮತ್ತೆ ಬಾಡಿಯನ್ನು ನಾರ್ಮಲಿಗೆ ತಂದುಕೊಡ್ತೀವಿ. ಆ ನಂತರ ಮೇರುದಂಡ ಪ್ರಾಣಾಯಾಮವನ್ನು ಮಾಡ್ತೀವಿ. ಮೇರುದಂಡ ಅಂದರೆ ಈ 4 ಬೆರಳನ್ನು ಫೋಲ್ಡ್ ಮಾಡ್ತೀರಾ, ಹೆಬ್ಬೆರಳನ್ನು ನೇರವಾಗಿ ಇಟ್ಕೊಳ್ತೀರಾ, ಥಮ್ಸ್ ಅಪ್. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಶಕ್ತಿ ಬೆನ್ನಿನ ಭಾಗಕ್ಕೆ ಸಂಚಾರ ಆಗುತ್ತೆ. ಹಾಗಾಗಿ ಬೆನ್ನಿನ ಯಾವುದೇ ರೀತಿ ತೊಂದರೆ ಇದ್ದರೆ, ಅಂದರೆ ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟಂಥ, ಬೆನ್ನು ಮೂಳೆಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೆ ಮೇರುದಂಡ ಪ್ರಾಣಾಯಾಮವನ್ನು ಹೆಚ್ಚು ಸಮಯ ಮಾಡಿ ಆ ಭಾಗಕ್ಕೆ ನಿಮ್ಮ ರಕ್ತ ಸಂಚಾರ ಹೆಚ್ಚಾಗೋದ್ರಿಂದ, ಪ್ರಾಣಶಕ್ತಿಯ ಸಂಚಾರ ಹೆಚ್ಚಾಗೋದ್ರಿಂದ ತಾನೇ ಅದರ ಉಪಯೋಗ ಸಿಗುತ್ತೆ. ಅಲ್ಲಿಗೆ ಕೊನೆಯ ಪ್ರಾಣಾಯಾಮ ಯಾವುದು ಅಂದರೆ ಮಹತ್ ಪ್ರಾಣಾಯಾಮ. ಈ ಮಹತ್ ಪ್ರಾಣಾಯಾಮದಲ್ಲಿ 8ರಿಂದ 10 ಸರಿ ಕಪಾಲಭಾತಿಯನ್ನು ಮಾಡ್ತೀರಾ. ಕಪಾಲಭಾತಿಯ ನಂತರ 3 ಬಂಧ ಬರುತ್ತೆ, ಅಂದರೆ ತ್ರಿಬಂಧಗಳು. 3 ಭಾಗದಲ್ಲಿ ಪ್ರಾಣಶಕ್ತಿಯನ್ನು ಬಂಧಿಸ್ತೀವಿ. ಜಲಂಧರ ಬಂಧ, ಉಡ್ಯಾಣ ಬಂಧ, ಮೂಲಾಧಾರ ಬಂಧ. ಈ 3 ಹಂತದಲ್ಲಿ ನಮ್ಮ ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಲೈಕ್ ಕಂಪ್ರೆಸ್ ಮಾಡ್ದಂಗೆ ಆಗುತ್ತೆ. ಇಡೀ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನು 3 ಭಾಗದಲ್ಲಿ ಹೊತ್ತಿ ಇಟ್ಕೊಂಡಿರ್ತೀವಿ, ಅಂದರೆ ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ಸಾಕಪ್ಪ ಅನ್ನಿಸ್ದಾಗ ದೇಹವನ್ನು ಸಡಿಲ ಮಾಡಿ ತಲೆ ಮೇಲೆತ್ತಿ ಗಾಳಿಯನ್ನು ಪೂರ್ತಿಯಾಗಿ ಹೊರ ಹಾಕ್ತೀರಾ. ತಕ್ಷಣಕ್ಕೆ ಇಡೀ ನಿಮ್ಮ ದೇಹಕ್ಕೆ ಎಲ್ಲ ಭಾಗಕ್ಕೆ ಪ್ರಾಣಶಕ್ತಿಯ ಸಂಚಾರ ಆಗುತ್ತೆ. ಅಂದರೆ ದೇಹದ ಎಲ್ಲ ಭಾಗದಲ್ಲಿರೋ ಪ್ರಾಣಶಕ್ತಿ 3 ಭಾಗಕ್ಕೆ ಬಂದು ಒಟ್ಟಿಗೆ ನಿಂತಿರುತ್ತೆ. ಗಾಳಿಯನ್ನು ಹೊರ ಹಾಕಿದ ತಕ್ಷಣ ಎಲ್ಲ ಭಾಗಕ್ಕೂ ತಕ್ಷಣಕ್ಕೆ ಪ್ರಾಣಶಕ್ತಿಯ ಸಂಚಾರ ಆಗುತ್ತೆ. ಇದು ಮಹತ್ ಪ್ರಾಣಾಯಾಮದ ಲಾಭ. ಅಲ್ಲಿಗೆ ಮಹತ್ ಪ್ರಾಣಾಯಾಮ ಮಾಡೋದ್ರಿಂದ ನಿರ್ದಿಷ್ಟವಾದ ಭಾಗಕ್ಕೆ ನಿಮ್ಮ ಪ್ರಾಣಶಕ್ತಿಯನ್ನು ನೀವು ಚಾನಲೈಸ್ ಮಾಡ್ಕೋಬೋದು. ನೋಡಿ, ಸಪೋಸ್ ಬಲಗಡೆ ಕಾಲಿಗೆ ಏನಾದರೂ ತೊಂದರೆ ಆಗಿದೆ ಅಂದ್ಕೊಳ್ಳಿ, ಸಮಸ್ಯೆ ಆಗಿದೆ ಅಂದ್ಕೊಳ್ಳಿ, ಬಲಗಡೆಯ ಭಾಗ ಚಿನ್ಮುದ್ರೆ ಮಾಡಿ, ಚಿನ್ಮಯ ಮುದ್ರೆ ಮಾಡಿ, ಆದಿ ಮುದ್ರೆ ಮಾಡಿ. ಅಂದರೆ ಬಲಭಾಗದಲ್ಲಿ ನಿಮಗೇನಾದರೂ ಸಮಸ್ಯೆ ಆಗಿದ್ದರೆ, ಎಡಭಾಗದಲ್ಲಿ ಸಮಸ್ಯೆ ಆಗಿದ್ದರೆ, ಅಂದರೆ ಎಡಗಡೆ ಮೆದುಳಿಗೆ ಏನಾದರೂ ಸಮಸ್ಯೆ ಆಗಿದ್ದರೆ, ಹೃದಯಕ್ಕೆ ತೊಂದರೆ ಆಗಿದ್ದರೆ, ಕಿಡ್ನಿಗೆ ತೊಂದರೆ ಆಗಿದ್ದರೆ, ತೊಡೆಯ ಭಾಗಕ್ಕೆ ತೊಂದರೆ ಆಗಿದ್ದರೆ, ಎಡಗಡೆ ಭಾಗ ಚಿನ್ಮುದ್ರೆ ಮಾಡಿದಾಗ ಎಡಗಡೆ ಕಾಲಿಗೆ ಹೆಚ್ಚು ಪ್ರಾಣಶಕ್ತಿ ಸಂಚಾರ ಆಗುತ್ತೆ. ಚಿನ್ಮಯ ಮುದ್ರೆ ಮಾಡಿದಾಗ ದೇಹದ ಎಡಭಾಗದಲ್ಲಿ ಮಾತ್ರ ಪ್ರಾಣಶಕ್ತಿಯ ಸಂಚಾರ ಇರುತ್ತೆ. ಆದಿ ಮುದ್ರೆ ಮಾಡಿದಾಗ ನಿಮ್ಮ ಎಡಮುಖಕ್ಕೆ, ಅಂದರೆ ತಲೆಯ ಎಡಭಾಗಕ್ಕೆ ಹೆಚ್ಚು ಪ್ರಾಣಶಕ್ತಿಯ ಸಂಚಾರ ಆಗುತ್ತೆ. ಹಾಗೆ ಬಲಗಡೆ ಕೂಡ ನಿಮ್ಮ ದೇಹದ ಯಾವ ಭಾಗದಲ್ಲಿ ತೊಂದರೆಗಳು ಕಾಣಿಸ್ಕೊಂಡಿರುತ್ತೋ ಆ ಭಾಗಕ್ಕೆ ಪರ್ಟಿಕ್ಯುಲರಾಗಿ ಪ್ರಾಣಶಕ್ತಿಯನ್ನು ಸಂಚಾರವನ್ನು ಮಾಡಿಸೋದೆ ವ್ಯವಸ್ಥಿತವಾಗಿ ಇದರ ಮುಖ್ಯ ಉದ್ದೇಶ. ಹಾಗಾಗಿ ಇದನ್ನು ವಿಭಾಗ ಪ್ರಾಣಾಯಾಮ ಅಂತ ಕರಿತೀವಿ. ವಿಭಾಗ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ನಾನು ಹೇಳ್ತೀನಿ ನಿಮಗೆ. ನೀವು ಎಷ್ಟೇ ಸರಿ ನೋಡಿದರೂ
ಸ್ವಲ್ಪ ಗೊಂದಲ ಆಗುತ್ತೆ. ಯಾಕೆ ಅಂದರೆ ತುಂಬ ಪ್ರಕಾರಗಳಿರೋದ್ರಿಂದ ಸಹಜವಾಗಿ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ದಯವಿಟ್ಟು ಕನ್ಫ್ಯೂಷನ್ಸ್ ಮಾಡ್ಕೊಳ್ಳೋದು ಬೇಡ. ನಾವಿಲ್ಲಿ ನಿಮಗಾಗಿ ಅಂತಲೇ ಇದ್ದೀವಿ. ಹಾಗಾಗಿ ನೀವು ನಮ್ಮ ಹತ್ರ ಬನ್ನಿ, ಈ ವಿಚಾರವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಅಭ್ಯಾಸ ಮಾಡೋದು ಹೇಗೆ, ಯಾರು ಹೇಗೆ ಮಾಡಬೇಕು, ಯಾರು ಮಾಡಬಾರ್ದು, ಈ ಎಲ್ಲ ವಿಚಾರಗಳನ್ನು ನಮ್ಮನ್ನು ಸಂಪರ್ಕಿಸಿ ನಮ್ಮನ್ನು ಹತ್ರ ತಿಳ್ಕೊಂಡು ಇದನ್ನು ಅಳವಡಿಸ್ಕೊಂಡು ನೀವು ಇದರ ಸಂಪೂರ್ಣವಾದ ಉಪಯೋಗವನ್ನು ತಗೊಂಡ್ರೆ ಅದಕ್ಕಿಂತ ಸಂತೋಷ ಮತ್ತೇನೂ ಇಲ್ಲ ನಮಗೆ. ಆಗ್ಬೋದಲ್ವಾ? ಖಂಡಿತ ಈ ವಿಭಾಗ ಪ್ರಾಣಾಯಾಮವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಅಭ್ಯಾಸದ ಉಪಯೋಗ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.